ನೀವು ಹಜ್ ನಿರ್ವಹಿಸಲೆಂದು ಕುಟುಂಬ ಸಮೇತ ಹೋಗುತ್ತೀರಿ ಅಥವಾ ನೀವು ಒಬ್ಬರೇ ಹೋಗುತ್ತೀರಿ. ಹೀಗೆ ಹೋಗುವುದಕ್ಕೆ ಹಲವು ರೀತಿಯ ತಯಾರಿಗಳನ್ನು ನಡೆಸುತ್ತೀರಿ. ಕೇಂದ್ರ ಹಜ್ ಕಮಿಟಿಯ ಮೂಲಕ ಹಜ್ ನಿರ್ವಹಿಸುವ ಬಯಕೆಯೊಂದಿಗೆ ಪ್ರಯತ್ನಗಳನ್ನು ನಡೆಸುತ್ತಿರುತ್ತೀರಿ. ಈ ಬಾರಿ ಅವಕಾಶ ಸಿಗುತ್ತೋ ಇಲ್ಲವೋ ಎಂಬ ಆತಂಕದಿಂದ ಕಾಯ್ತಾ ಇರ್ತೀರಿ. ಈ ಬಾರಿ ಹಜ್ ನಿರ್ವಹಿಸಬೇಕು ಎಂಬ ಇರಾದೆಯನ್ನು ಹೊಂದಿದ್ದೇನೆ ಎಂದು ಪರಿಚಿತರಲ್ಲಿ ಹೇಳಿರುತ್ತೀರಿ. ಅದಕ್ಕಾಗಿ ಸಮಯಗಳಿಂದ ಹಣವನ್ನು ಸಂಗ್ರಹಿಸಿ ಇಡುತ್ತಿರುತ್ತೀರಿ. ಹಜ್ ನಿರ್ವಹಿಸುವ ಭಾಗ್ಯ ಸಿಕ್ಕರೆ ಅಲ್ಲಿ ಆರಾಧನೆಗಳನ್ನು ಹೇಗೆ ಮಾಡಬೇಕು, ಆರಾಧನೆಗಳ ಸ್ವರೂಪ ಏನು, ಎಲ್ಲಿ, ಹೇಗೆ, ಯಾವ ರೀತಿಯ ಕಾರ್ಯಗಳನ್ನು ಮಾಡಬೇಕು ಎಂಬ ಬಗ್ಗೆ ಮನಸ್ಸಲ್ಲಿ ನಿರ್ಧಾರ ಮಾಡಿರುತ್ತೀರಿ. ಒಂದು ವೇಳೆ ಹಜ್ ನಿರ್ವಹಿಸುವ ಅವಕಾಶ ಲಭಿಸಿತು ಎಂದೇ ಇಟ್ಟುಕೊಳ್ಳಿ. ಹಜ್ ತರಬೇತಿ ಶಿಬಿರದಲ್ಲಿ ಭಾಗಿಯಾಗಿ ಆರಾಧನಾ ಕರ್ಮಗಳ ಬಗ್ಗೆ ಕಲಿತುಕೊಳ್ಳುತ್ತೀರಿ. ಆದರೆ ಇಲ್ಲೊಂದು ಸಣ್ಣ ಭಯ ನಿಮ್ಮನ್ನು ಕಾಡ್ತಾ ಇರಬಹುದು. ಒಂದು ವೇಳೆ ನಾನು ಹಜ್ಗೆ ಎಂದು ಹೊರಟು ಹೋಗಿ ಲಕ್ಷಾಂತರ ಮಂದಿಯ ನಡುವೆ ದಾರಿ ತಪ್ಪಿದ್ರೆ ಏನು ಮಾಡೋದು? ಒಂದು ವೇಳೆ ಕುಟುಂಬ ಸಮೇತ ಹಜ್ ನಿರ್ವಹಣೆಗೆ ಹೊರಟಿದ್ದೀರಿ ಎಂದಿಟ್ಕೊಳ್ಳಿ. ಪಕ್ಕನೆ ಪತಿ ಕಾಣೆಯಾಗುತ್ತಾರೆ ಅಥವಾ ಪತ್ನಿ ಕಾಣೆಯಾಗುತ್ತಾರೆ. ಜನಜಂಗುಳಿಯಲ್ಲಿ ಎಲ್ಲಿ ಹುಡುಕುವುದೆಂದೇ ಗೊತ್ತಾಗುವುದಿಲ್ಲ. ಆ ಬಳಿಕ ಹಜ್ ಕರ್ಮಗಳಿಗಿಂತ ಕಾಣೆಯಾದ ತನ್ನವರ ಬಗ್ಗೆಯೇ ಆತಂಕ ಶುರು ಇಟ್ಕೊಳ್ತದೆ. ಈ ಭಯ ಹಜ್ ನಿರ್ವಹಿಸಲು ಹೊರಡುವವರಲ್ಲಿ ಇರುವ ಸಾಧ್ಯತೆ ಇದ್ದೇ ಇರುತ್ತದೆ. ಸಾಮಾನ್ಯವಾಗಿ ಹಿರಿಯರು, ವೃದ್ಧರು ಹೀಗೆ ಹಜ್ ನಿರ್ವಹಣೆಗೆ ಹೊರಡುವಾಗ ಅವರಲ್ಲಿ ಈ ಬಗೆಯ ಆತಂಕ ಖಂಡಿತ ಇರುತ್ತದೆ. ಈ ಆತಂಕವನ್ನು ಪರಿಗಣಿಸಿಯೇ ಕೇಂದ್ರ ಹಜ್ ಕಮಿಟಿ ಒಂದು ವಿಶೇಷ ಪ್ರಯತ್ನಕ್ಕೆ ಇಳಿದಿದೆ. ಕೇಂದ್ರ ಹಜ್ ಕಮಿಟಿಯ ಅಧೀನದಲ್ಲಿ ಹಜ್ ನಿರ್ವಹಿಸಲು ಹೋಗುವವರಿಗೆ ಸ್ಮಾರ್ಟ್ ವಾಚ್ ನೀಡಬೇಕು ಎಂದು ನಿರ್ಧರಿಸಲಾಗಿದೆ. ಯಾತ್ರಿಕರ ಎಲ್ಲಾ ವಿವರಗಳು ಲಭ್ಯವಿರುವ ಈ ವಾಚ್ಗಳಿಗಾಗಿ ಕೇಂದ್ರ ಹಜ್ ಕಮಿಟಿ 86 ಕೋಟಿ ರೂಪಾಯಿಯ ಒಪ್ಪಂದಕ್ಕೆ ಕಂಪನಿಗಳನ್ನು ಆಹ್ವಾನಿಸಿದೆ. ಹಜ್ ಸುವಿಧಾ ಆಪ್ನೊಂದಿಗೆ ಜೋಡಿಕೊಂಡು ಕೆಲಸ ಮಾಡುವ ಈ ಸ್ಮಾರ್ಟ್ ವಾಚ್ನ ಮೂಲಕ ಇದು ಕೆಲಸ ಮಾಡುತ್ತದೆ. ಯಾತ್ರಿಕರು ಕಾಣೆಯಾದರೆ ಅವರು ಎಲ್ಲಿದ್ದಾರೋ ಆ ಸ್ಥಳದ ಮಾಹಿತಿ ಸಹಿತ ಎಲ್ಲಾ ವಿವರಗಳನ್ನು ಕಮಿಟಿಯ ವೆಬ್ಸೈಟ್ನಲ್ಲಿ ಲಭ್ಯವಾಗುವಂತೆ ಈ ಸ್ಮಾರ್ಟ್ ವಾಚ್ನ ಮೂಲಕ ನೋಡಿಕೊಳ್ಳಲಾಗುತ್ತದೆ. ಈ ವಾಚ್ 60 ದಿವಸಗಳ ವ್ಯಾಲಿಡಿಟಿಯನ್ನು ಹೊಂದಿರುತ್ತದೆ. ಒಟ್ಟು 1,22,518 ಸ್ಮಾರ್ಟ್ ವಾಚ್ಗಳನ್ನು ಖರೀದಿಸಲು ಕೇಂದ್ರ ಹಜ್ ಕಮಿಟಿ ತೀರ್ಮಾನಿಸಿದೆ. ಇದರ ಪ್ರಕಾರ ಒಂದು ವಾಚ್ಗೆ 70 ರಿಂದ 50 ರೂಪಾಯಿ ವೆಚ್ಚವಾಗಲಿದೆ. ಈ ವಾಚ್ಗಳ ತಯಾರಿಗಾಗಿ ಕಂಪನಿಗಳಿಂದ ಅರ್ಜಿಗಳನ್ನು ಕೇಂದ್ರ ಹಜ್ ಕಮಿಟಿ ಆಹ್ವಾನಿಸಿದೆ. ಡಿಸೆಂಬರ್ 22ರ ಒಳಗೆ ಆಸಕ್ತ ಕಂಪನಿಗಳು ಅರ್ಜಿ ಹಾಕಬೇಕು ಎಂದು ತಿಳಿಸಲಾಗಿದೆ. ಅಂತೂ ಕೇಂದ್ರ ಹಜ್ ಕಮಿಟಿ ಒಂದು ಒಳ್ಳೆಯ ಮತ್ತು ಸ್ವಾಗತಾರ್ಹ ನಿರ್ಧಾರವನ್ನು ಕೈಗೊಂಡಿದೆ. ಹಜ್ ಯಾತ್ರಿಕರಿಗಾಗಿ ಕೈಗೊಂಡ ಈ ನಿರ್ಧಾರಕ್ಕಾಗಿ ಕೇಂದ್ರ ಹಜ್ ಕಮಿಟಿಗೆ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.